ಇವತ್ತು ತವರಿನಲ್ಲಿ ಸಿಎಂ ಶಕ್ತಿ ಪ್ರದರ್ಶನ, ದೋಸ್ತಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೈಸೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಯಿತು. ಆ ಸಮಾವೇಶದಲ್ಲಿ ಸಿಎಂ ಶಕ್ತಿ ಪ್ರದರ್ಶನ ಆಯಿತು. ದೋಸ್ತಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸಿತು. ಕಹಳೆ ಊದಿ ಕೈ ಎತ್ತಿ ಕಾಂಗ್ರೆಸ್ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದರು. ದೋಸ್ತಿಗಳ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಸಂಚು, ಪುಸ್ತಕ ಬಿಡುಗಡೆಯೂ ಕೂಡ ಆಯಿತು. ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಸಮಾವೇಶ ಇವತ್ತು ನಡೆಯಿತು. ನಾಳೆ ದೋಸ್ತಿಗಳಿಂದ ಪಾದಯಾತ್ರೆಯ ಸಮಾರಂಭ ಕಾರ್ಯಕ್ರಮ ಇದೆ. ಅದಕ್ಕೂ ಮುನ್ನ ದಿನ ಕಾಂಗ್ರೆಸ್ನಿಂದ ಕೌಂಟರ್ ಆಗಿ ಜನಾಂದೋಲನ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ಸಿಎಂ ಶಕ್ತಿ ಪ್ರದರ್ಶನ ಆಯಿತು. ದೋಸ್ತಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು. ಮೂಡ ಹಗರಣ ಆರೋಪಕ್ಕೆ ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇಲ್ಲ. ನನ್ನ ರಾಜಕಾರಣ ತೆರೆದ ಪುಸ್ತಕ, ನಾನು ತಪ್ಪು ಮಾಡಲು ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರು. ಇವತ್ತಿನ ಸಮಾವೇಶದಲ್ಲಿ ಆಸ್ತಿ ಮಾಡುವ ವ್ಯಾಮೋಹ ನನಗೂ ನನ್ನ ಕುಟುಂಬಕ್ಕೂ ಬರಲಿಲ್ಲ. ನನ್ನ ಹೆಂಡತಿ ಪ್ರಮಾಣ ವಚನಕ್ಕೂ ಬರಲಿಲ್ಲ. ಸಾರ್ವಜನಿಕವಾಗಿ ಯಾವ ಸಭೆಗೂ ಬಂದಿಲ್ಲ. ನನ್ನ ಹೆಂಡತಿಯನ್ನ ಬಹಳ ಜನ ನೋಡಿಯೇ ಇಲ್ಲ. ಇಲ್ಲಿಯವರೆಗೂ ನನ್ನ ಹೆಂಡತಿಯನ್ನ ಬಹಳ ಜನ ನೋಡಿಯೇ ಇಲ್ಲ. ನಾನು ದ್ರೋಹ ಮಾಡಲ್ಲ, ಮಾಡೋದು ಇಲ್ಲ ಅಂತ ಇವತ್ತಿನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದರು. ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ. ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ. ನಾನು ರಾಜಕೀಯವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ. ಈ ಬಿಜೆಪಿಯವರು, ಜೆಡಿಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ, ನಾನು ಬಗ್ಗವನು ಅಲ್ಲ. ನಾನು ಜಗ್ಗವನು ಅಲ್ಲ, ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದ ಇರೋವರೆಗೆ ನಾನು ಮುಟ್ಟಕ್ಕಾಗುತ್ತಾ? ಈ ಬಿಜೆಪಿಯವರು, ಜೆಡಿಎಸ್ನವರು ನನ್ನನ್ನು ಅಲುಗಾಡಿಸ್ಲಿಕ್ಕೆ ಆಗುತ್ತಾ? ನಮ್ಮ ಸರ್ಕಾರ ತೆಗೆದಾಕಕ್ಕಾಗುತ್ತಾ? ಯಾಕಂತಂದ್ರೆ ನಾ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ. ದೇವರಾಜ ಅರಸರವರ ನಂತರ ಇನ್ನು ಸಮಾವೇಶದ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶದಲ್ಲಿ ಸಿಎಂ ಸುದೀರ್ಘವಾಗಿ ಮಾತನಾಡಿದ್ರು. ಏನ್ ಸಂದೇಶ ಕೊಡಬೇಕು ಎಲ್ರಿಗೂ ಕೊಟ್ರ? ರಾಜಭವನಕ್ಕಾಗಿರ್ಬೋದು, ದೋಸ್ತಿಗಳಿಗಾಗಿರ್ಬೋದು, ಆರೋಪ ಮಾಡದಂಥ ಎಲ್ರಿಗೂ ಸಂದೇಶ ಕೊಟ್ರ? ಈ ಜನಾಂದೋಲನ ಸಮಾವೇಶದ ಉದ್ದೇಶ ಈಡೇರ್ದಂತಾಯ್ತಾ? ಎಸ್ ವೀಣಾ, ಇವತ್ತು ಮೈಸೂರಲ್ಲಿ ನಡೆದಂಥ ಜನಾಂದೋಲನ ಸಮಾವೇಶ
ಕಾಂಗ್ರೆಸ್ನ ಪಾಲಿಗೆ ಒಂದು ರೀತಿ ಒಗ್ಗಟ್ಟಿನ ಪ್ರದರ್ಶನ ಅಂದರೂ ಕೂಡ ತಪ್ಪಾಗಲಾರದು. ಈ ಸಮಾವೇಶದ ಮೂಲಕ ಯಾರಿಗೆ ಯಾವ ಸಂದೇಶವನ್ನು ತಲುಪಿಸಬೇಕಾಗಿತ್ತು ಆ ಎಲ್ಲ ಸಂದೇಶವನ್ನು ಕೂಡ ಕೊಡುವ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿದರು. ಮತ್ತು ಇಡೀ ಸಚಿವ ಸಂಪುಟ ಸಿದ್ದರಾಮಯ್ಯರ ಜೊತೆಗಿದ್ದು ಸಿದ್ದರಾಮಯ್ಯರ ಸರ್ಕಾರದ ವಿರುದ್ಧ ನಡೀತದೆ ಅನ್ನಲಾಗಿರ್ತಕ್ಕಂಥ ಬೆಳವಣಿಗೆಗಳಿಗೆ ಒಂದು ರೀತಿ ಕೋಟೆಯಾಗಿ ನಿಲ್ಲುವಂಥ ಕೆಲಸ ಮಾಡಿದ್ರು ಅಂದರೂ ಕೂಡ ತಪ್ಪಾಗಲಾರದು. ಮತ್ತು ಇಡೀ ಸಮಾವೇಶದ ಮೂಲಕ ಹಲವು ಪ್ರಮುಖರಿಗೆ ಸಂದೇಶ ತಲುಪಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಒಂದು ಕಡೆ ರಾಜಭವನ ನಡೀತಿರ್ತಕ್ಕಂಥ ಬೆಳವಣಿಗೆಗೆ ತಿರುಗೇಟು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರಾಜಭವನ ದುರ್ಬಳಕೆ ಆಗ್ತಾ ಇದೆ ಮತ್ತು ಈ ಸರ್ಕಾರ ತೆಗಿಲಿಕ್ಕೆ ಕೇಂದ್ರ ಸರ್ಕಾರ ಯಡಿಯೂರಪ್ಪ, ಕುಮಾರಸ್ವಾಮಿ, ವಿಜಯೇಂದ್ರ, ಆರ್ ಅಶೋಕ್ ಸೇರಿದಾಗೆ ಪ್ರಮುಖರು ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡೋದ್ರ ಮೂಲಕ ಪ್ರತಿಪಕ್ಷ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟರು. ಜೊತೆಗೆ ಹೈಕಮಾಂಡು ಕೂಡ ಯಾವ ಒಂದು ವಿಚಾರವನ್ನು ತಿಳಿಸಬೇಕಾಗಿತ್ತು ಆ ವಿಚಾರ ತಿಳಿಸುವಂಥ ಕೆಲಸ ಮಾಡಿದರು. ಅಂದರೆ ನನಗೆ ಆಸ್ತಿ ಮಾಡುವಂಥ ವ್ಯಾಮೋಹ ಇಲ್ಲ, ಬಿಲ್ಡಿಂಗ್ ಬಗ್ಗೆ ವ್ಯಾಮೋಹ ಇಲ್ಲ, ಬದಲಾಗಿ ನನಗೆ ಬಡವರ ಪರ ಕೆಲಸ ಮಾಡ್ತಕ್ಕಂಥ, ಶೋಷಿತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸುದೀರ್ಘ 40 ವರ್ಷಗಳ ರಾಜಕಾರಣದಲ್ಲಿ ಆಸ್ತಿ ಮಾಡೋದ್ರ ಬಗ್ಗೆ ಹೆಚ್ಚು ವ್ಯಾಮೋಹ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ನಾನು ಪಕ್ಷದ ಒಳಗೆ ಇರತಕ್ಕಂಥ ಇತರ ನಾಯಕರುಗಳಿಂದ ಭಿನ್ನವಾಗಿದ್ದೇನೆ ಅನ್ನುವಂಥ ಸಂದೇಶವನ್ನು ಕೂಡ ಎಐಸಿಸಿಯ ನಾಯಕರಾಗಿರ್ತಕ್ಕಂಥ ಸುರ್ಜೇವಾಲಾ ಸಮ್ಮುಖದ ಮುಖಾಂತರ ದೆಹಲಿಯ ನಾಯಕರಿಗೆ ತಿಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಇನ್ನೊಂದು ಕಡೆ ಪಕ್ಷದ ಒಳಗಡೆ ಸಹಜವಾಗಿಯೇ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರೋರಿಗೂ ಕೂಡ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಕೂಡ ಮಾಡಿದರು. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೂ ನಾನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು, ನಾನು ಇದಕ್ಕೆ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳೋದ್ರ ಮೂಲಕ ಪಕ್ಷದ ಒಳಗಡೆ ಇರತಕ್ಕಂಥ ಸಹಜವಾದಂಥ ಒಂದು ಪರಿಸ್ಥಿತಿಯ ಲಾಭ ಪಡ್ಕೊಳ್ತಕ್ಕಂಥ ಪ್ರಯತ್ನದವರಿಗೆ ಆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸಹಜವಾಗಿಯೇ ವ್ಯಕ್ತಿಗತ ರಾಜಕಾರಣದ ಬಗ್ಗೆ, ಸುದೀರ್ಘ ರಾಜಕಾರಣದಲ್ಲಿ ತಾವು ಕಂಡಿರತಕ್ಕಂಥ ಏರಿಳಿತಗಳ ಬಗ್ಗೆ, ಕುಟುಂಬದ ಹಿನ್ನೆಲೆಯ ಬಗ್ಗೆ ಎಲ್ಲವನ್ನೂ ಕೂಡ ಹೇಳುವುದರ ಮೂಲಕ ಸಹಜವಾಗಿಯೇ ರಾಜ್ಯ ರಾಜಕಾರಣದಲ್ಲಿ ಕಳೆದ 1.5 ತಿಂಗಳಿಂದ ಮೂಢ ಹಗರಣಕ್ಕೆ ಸಿಲುಕಿ ಆರೋಪಗಳನ್ನು ಎದುರಿಸ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸ್ಪಷ್ಟತೆ ಕೊಡುವಂಥ ಪ್ರಯತ್ನ ಮಾಡಿದ್ರು ಅಂದರೂ ಕೂಡ ತಪ್ಪಾಗಲಾರದು. ಸಹಜವಾಗಿ ರಾಜಕಾರಣದಲ್ಲಿ ಬೃಹತ್ ವೇದಿಕೆಯ ಮೂಲಕ ಯಾರ್ಯಾರಿಗೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ವೇದಿಕೆಯನ್ನು ಬಳಕೆ ಮಾಡ್ಕೊಳ್ಬೇಕಾಗಿತ್ತು ಆ ವೇದಿಕೆಯನ್ನು ಬಳಕೆ ಮಾಡಿಕೊಂಡ್ರು ಮುಖ್ಯಮಂತ್ರಿಗಳು ಅಂದರೂ ಕೂಡ ತಪ್ಪಾಗಲಾರದು. ಮತ್ತು ಭಾಳ ವಿಶೇಷವಾಗಿ ಕಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸುದೀರ್ಘ ಭಾಷಣದ ಉದ್ದಕ್ಕೂ ಕೂಡ ತಾವು ಕ್ಲೀನ್ ಇಮೇಜನ್ನು ಹೊಂದಿದ್ದೇವೆ ಅಂತಕ್ಕಂಥನ ಅದು ಪದೇ ಪದೇ ಅದನ್ನು ಸ್ಪಷ್ಟನೆ ಕೊಡುವಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ವಿಶೇಷ. ಮತ್ತು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಇಡೀ ಸಚಿವ ಸಂಪುಟ, ಶಾಸಕರುಗಳು, ಪರಿಷದರು, ಪಕ್ಷದ ನಾಯಕರೆಲ್ಲರೂ ಕೂಡ ಜೊತೆಗೆ ಇರೋದ್ರ ಮೂಲಕ ಮುಖ್ಯಮಂತ್ರಿಯ ಪರವಾಗಿ ಬ್ಯಾಟಿಂಗ್ ಮಾಡ್ದಂಗೆ ಕಾಣ್ತಾ ಇತ್ತು. ಒಟ್ಟಲ್ಲಿ ಪ್ರಮುಖರಿಗೆ ಯಾರ್ಯಾರಿಗೆ ಯಾವ ಸಂದೇಶ ತಲುಪಬೇಕಾಗಿತ್ತು ಆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ರು ಕೂಡ ತಪ್ಪಾಗಲಾರದು. ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.